ಹಾಯ್ ಎಲ್ಲರಿಗೂ ನಮಸ್ತೆ. ನೋಡಿ ಇವತ್ತು ಸ್ವಲ್ಪ ಬ್ಲೌಸ್ ನನಗೆ ಅರ್ಜೆಂಟ್ ಇದೆ, ನಾಳೆನೇ ಕೊಡಿ ಅಂತ ಹೇಳಿದ್ರೆ ಈ ಥರ ಕೆಲಸ ಎಲ್ಲ ನಾನು ಮಾಡೋಕ್ಕೆ ಹೋಗೋದಿಲ್ಲ, ಬ್ಲೌಸ್ ಹೊಲ್ಕೊಂಡು ಕೂತ್ಕೊಬಿಡ್ತೀನಿ. ಇವಾಗ ನನ್ನ ಹತ್ರ ಇರೋ ಆರ್ಡರ್ ಎಲ್ಲ ಒಂದು 2 ಡೇಸ್ 3 ಡೇಸ್ ಬಿಟ್ಟು ಕೊಡೋ ಅಂಥದ್ದು. ಆ ಥರ ಕೆಲಸ ಇತ್ತು ಅಂದರೆ ಸ್ವಲ್ಪ ಈ ಥರ ಕೆಲಸ ಎಲ್ಲ ಹುಡ್ಕೊಂಬಿಡ್ತೀನಿ. ನೋಡಿ ಇವಾಗ ಟೈಮ್ ಆಗಲೇನು 9 ಗಂಟೆ ಆಯಿತು, ಅಂಗಡಿಗೆ ಹೋಗಬೇಕು. ಇದು ಎಲೆ ಗಿಡ ಏನಾಯಿತು ಅಂದರೆ ಸ್ವಲ್ಪ ಚೆನ್ನಾಗಿ ಜಾಸ್ತಿ ಬಂದಿತ್ತು, ಬಟ್ ಇದು ಹಂಗೆ ಬಿಟ್ಟರೆ ಏನಾಗುತ್ತೆ, ಫುಲ್ ಭೂಮಿಗೆಲ್ಲ ಬೇರು ಬಿಟ್ಕೊಂಡು ಅಗ್ಲಕ್ಕೆ ಹಂಗೆ ಆಗೋಗ್ಬಿಡುತ್ತೆ. ಮತ್ತೇನಾದರೂ ಈ ಹುಳಗಳು ಆ ಥರದ್ದೆಲ್ಲ ಬಂದು ಸೇರ್ಕೊಂಬಿಟ್ರೆ ಗೊತ್ತಾಗೋದೇ ಇಲ್ಲ. ಹಂಗಾಗಿ ಅದನ್ನ ಮೇಲಕ್ಕೆ ಕಪ್ಸೋಣ ಅಂತೇಳ್ಬಿಟ್ಟು ಇವತ್ತು ಬೆಳಗ್ಗೆ ನೋಡಿ ಈ ಕೆಲಸ ಹಿಡ್ಕೊಂಡಿದ್ದೀನಿ. ಅಲ್ಲಿಗೊಂದು ಕಡ್ಡಿ ನೆಟ್ಬಿಟ್ಟು ಕಡ್ಡಿಗೆ ಫುಲ್ ಗಿಡನ ಹಬ್ಸೋಣ ಅಂತ ಮಾಡ್ತಾಯಿದ್ದೀನಿ. ಬಟ್ ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ರೋಡಲ್ಲಿ ಹೋಗೋರಿಗೆಲ್ಲ ಗಿಡ ಕಾಣಿಸುತ್ತೆ, ಬರೋರೆಲ್ಲ ಹಂಗೆ ಒಂದು ಕೈ ಹಾಕಿ ಕೀಳ್ತಾ ಇರ್ತಾರೆ, ಅದೇ ಬೇಜಾರು. ಆದರೆ ಏನೂ ಮಾಡೋಕ್ಕಾಗಲ್ಲ, ಅದು ನೆಲದ ಮೇಲೆ ಹಬ್ಬಿಸ್ಬಿಟ್ರಂತೂ ಇನ್ನೂ ನಮಗೆ ಇಕ್ಕಟ್ಟಾಗೋಗ್ಬಿಡುತ್ತೆ. ಹಂಗಾಗಿ ಈ ಥರ ಮಾಡ್ತಾಯಿದ್ದೀನಿ. ಇನ್ನು ಮಾವಿನಕಾಯಿ ಅಂತೂ ತುಂಬಾ ಉದುರ್ತಾ ಇದೆ, ಅದು ಯಾಕೆ ಅಂತ ಗೊತ್ತಿಲ್ಲ. ಇನ್ನು ದಪ್ಪನೂ ಆಗಿದ್ದಾವೆ, ಬಟ್ ರೋಡಲ್ಲಿ ಹೋಗೋರು ಒಂದು ಕಾಯಿ ಬಿಡ್ತಾ ಇಲ್ಲ ನಮಗೆ. ಇದುವರೆಗೂ ನಾವು ಒಂದು ಕಾಯಿನೂ ತಿಂದಿಲ್ಲ, ಸಿಕ್ಕಾಪಟ್ಟೆ ಕಾಯಿ ಬಿಟ್ಟಿದ್ದಾವೆ. ರೋಡಲ್ಲಿ ಹೋಗೋರಂತೂ ಎಲ್ಲ ಕಿತ್ಕೊಂಡು ಆ ಮಕ್ಕಳುಗಳೇ ಜಾಸ್ತಿ ಕೀಳ್ತಾ ಇದ್ದಾರೆ. ಅದಕ್ಕೆಲ್ಲ ಏನೂ ಮಾಡೋಕ್ಕಾಗಲ್ಲ. ಇನ್ನು ನಾವು ಮಾವಿನಕಾಯಿನ ಕಾಯ್ಕೊಂಡಿರೋಕ್ಕಂತೂ ಆಗೋದೇ ಇಲ್ಲ ಅಂಗಡಿ ಬಿಟ್ಟು. ಹಂಗಾಗಿ ಏನಾದರೂ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಆಗೋಗ್ಬಿಟ್ಟಿದ್ದೀನಿ. ನೋಡಿ ಇನ್ನಿದು ದಂಟಿನ ಸೊಪ್ಪು ಈ ಥರ ಸುಮಾರಿತ್ತು, ಒಣಗೋಗ್ಬಿಟ್ಟು ಎಲ್ಲ ಬಿತ್ತಗಳಾಗೈತೆ. ಈ ಬಿತ್ತ ಹಾಕಿದ್ರೆ ಅದೇ ಚೆನ್ನಾಗಿ ಬರುತ್ತೆ ದಂಟಿನ ಸೊಪ್ಪು. ಸೊ ನೋಡಿ ಈ ಥರ ಕಪ್ಪು ಬೀಜ ಏನೈತಲ್ಲ ಅದೇ ದಂಟಿನ ಸೊಪ್ಪಿಂದು ಬೀಜ ಹಾಕಬೇಕು. ಫುಲ್ಲು ಸ್ವಲ್ಪ ಆ ಕಡೆ ಜಾಗ ಇದೆ, ಎಲ್ಲ ಹಾಕ್ಬಿಟ್ಟು ನೀರು ಹಾಕ್ತಾಯಿದ್ರೆ ಚೆನ್ನಾಗಿ ಸೊಪ್ಪು ಬರುತ್ತೆ. ನೋಡೋಣ, ಹಾಕ್ತೀನಿ. ನೋಡಿ ಎಲೆ ಗಿಡ ಸುಮ್ಮನೆ ಈ ನೆಲದ ಮೇಲೆ ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ ಫುಲ್ಲು ಹರಡ್ಕೊಬಿಡುತ್ತೆ. ಹಂಗಾಗಿ ಈ ಕಡ್ಡಿನ ಕಟ್ಬಿಟ್ಟು ಇದಕ್ಕೆ ಹಬ್ಬಿಸ್ತಾ ಇದ್ದೀನಿ. ಇನ್ನು ಇದು ಕರಿಬೇವು ಗಿಡ, ಆ ಕಡೆಯಿಂದ ಒಂದು ಎಲೆ ಹಂಗೆ ಬಂದೈತೆ, ಅದನ್ನು ಇದಕ್ಕೆ ಹಬ್ಬಿಸ್ದೆ. ಈ ಗಿಡ ತೋರಿಸಿ, ಇದೇನು ಗಿಡ, ಮೆಡಿಷನ್ ಗಿಡ ಅಂತ ನೋಡಿ. ಇದು ಶುಗರ್ ಇರೋರೆಲ್ಲ ಇದನ್ನು ತಿಂತಾರಂತೆ ಎಲೆನ. ಈ ಥರ ಸುಮಾರು 4-5 ಇದೆ ನೋಡಿ. ಇಲ್ಲೊಂದಿದೆ, ಅಲ್ಲೊಂದಿದೆ, ಇದು ತುಳಸಿ ಗಿಡ ಇದೆ. ಜಾಸ್ತಿ ಏನು ಗಿಡಗಳು ಹಾಕ್ಕೊಂಡೇ ಇಲ್ಲ, ಯಾಕೆಂದರೆ ಟೈಮ್ ಇಲ್ವಲ್ಲ. ಹಾಗಾಗಿ ಏನು ಗಿಡ ಐತೆ ಅದನ್ನೇ ಮೇಂಟೈನ್ ಮಾಡ್ತಾಯಿದ್ದೀನಿ ಅಷ್ಟೇ. ಜಾಸ್ತಿ ಗಿಡ ಏನೂ ಒಪ್ಪಿಲ್ಲ. ಇನ್ನು ಮಲ್ಲಿಗೆ ಹೂವು ತೋರಿಸ್ತೀನಿ ಬನ್ನಿ, ಇವತ್ತು ಎಷ್ಟು ಬಿಟ್ಟೈತೆ ಅಂತ. ನೋಡಿ ಮಲ್ಲಿಗೆ ಹೂವು ಇವತ್ತು ಸ್ವಲ್ಪ ಜಾಸ್ತಿ ಹೂವು ಬಿಟ್ಟಿದೆ, ಮಗ್ಗು ಇದೆ, ನಾಳೆ ಬಿಡೋ ಅಂಥದ್ದು. ಸೌದೆ ತೋರಿಸು. ಇನ್ನು ಈ ಸೌದೆ ಎಲ್ಲ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಮನಿ ಪ್ಲ್ಯಾಂಟ್ ತೋರಿಸು. ಚೆನ್ನಾಗಿ ತೋರಿಸಿದೆ, ಝೂಮ್ ಮಾಡಿ. ಇನ್ನು ಇದು ಮನಿ ಪ್ಲ್ಯಾಂಟು ನೋಡಿ. ಈ ಗಿಡ ಅಂತೂ ಸುಮಾರು ಒಂದು 5 ವರ್ಷದಿಂದ ನಮ್ಮ ಜೊತೆಯಲ್ಲೇ ಇದೆ. ಎಲ್ಲೋದ್ರೂ ಸ್ವಲ್ಪ ಬಾಟಲಲ್ಲಿ ಹಾಕ್ತೀನಿ, ಇಲ್ಲಾಂದರೆ ನೆಲದ ಮೇಲೆ ಹಾಕ್ತೀನಿ. ಬಂದಿರುತ್ತೆ ಮತ್ತೆ ಒಣಗೋಗುತ್ತೆ, ಆ ಥರ ಆಗ್ತಾ ಇರುತ್ತೆ. ಸೊ ಇವಾಗ ಈ ಲೆವೆಲಿಗೆ ಬಂದೈತೆ ಈ ಮನೇಲಿ. ಅಂಗಡಿಲೂ ಸ್ವಲ್ಪ ತೊಗೊಂಡೋಗಿ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ಇಲ್ಲಿ ಚೆನ್ನಾಗಿ ಬರ್ತೈತೆ ಒಟ್ಟಿನಲ್ಲಿ. ನೋಡಿ ಇಲ್ಲೂ ಇದೆ, ಇದರಲ್ಲೂ ಇದೆ, ಮತ್ತು ಭೂಮಿ ಮೇಲೂ ಹಾಕಿದ್ದೀನಿ. ಚೆನ್ನಾಗಿ ಬರ್ತೈತೆ ಈ ಮನೇಲಿ ಮನಿ ಪ್ಲ್ಯಾಂಟು. ನೆಕ್ಸ್ಟ್ ವೀಡಿಯೋ ಅಡುಗೆ ವೀಡಿಯೋ ಬರುತ್ತೆ. ಬಾಯ್.